ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೇನು ಜೂನ್ 9ನೇ ತಾರೀಕು ಸೆಕೆಂಡ್ PUC ಎಕ್ಸಾಮ್ 3 ನಡೆಯುತ್ತೆ ಅಂತಲೇ ಹೇಳ್ಬೋದು. ಇದು ನಿಮ್ಮ ಒಂದು ಕಡೆಯ ಅವಕಾಶ ಸೆಕೆಂಡ್ PUC ಎಕ್ಸಾಮ್ನ ಪಾಸ್ ಆಗೋಕ್ಕೆ. ಇಲ್ಲ ಅಂದರೆ 1 ಇಯರನ್ನು ನೀವು ವೆಯ್ಟ್ ಮಾಡಬೇಕಾಗತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ನೀವು ಪಾಸ್ ಆಗಬಹುದು, ಕಡೆ ಅವಕಾಶನ ಯಾವ ರೀತಿ ನೀವು ಉಪಯೋಗಿಸ್ಕೋಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಪಾಸಿಂಗ್ ಪ್ಯಾಕೇಜ್ ಕೂಡ ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ನಾನು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 16 to 17 PDF ಶೇರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇವೆಲ್ಲನೂ ಕೂಡ ಪಬ್ಲಿಕ್ನಲ್ಲಿರುವಂಥ ಒಂದು PDF ನಾನು ಶೇರ್ ಮಾಡಿದ್ದೀನಿ ನಿಮಗೆ. ಬಟ್ ನಾನು ಪ್ರಿಪೇರ್ ಮಾಡಿರುವಂಥ ಒಂದು PDFಗಳನ್ನ ನಾನು ಇದುವರೆಗೂ ಕೂಡ ಶೇರ್ ಮಾಡಿಲ್ಲ ನಿಮಗೆ. ಸೊ ಮೆಂಬರ್ಗಳಿಗೆ ಮಾತ್ರ ನಾನು ಶೇರ್ ಮಾಡ್ತಿರುವಂಥದ್ದು PDF. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನನ್ನ ಒಂದು ನೇಮ್ ಪಕ್ಕ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು 29 ರೂಪಾಯಿ ಪ್ಲಾನ್ ಯಾರೆಲ್ಲ ಚೂಸ್ ಮಾಡ್ತಾರೋ ಅವ್ರಿಗೆ ನಾನು ಪ್ರಿಪೇರ್ ಮಾಡಿರುವಂಥ ಪಾಸ್ಟ್ 5 ಇಯರ್ಸ್ನಲ್ಲಿ ರಿಪೀಟೆಡ್ ಕ್ವಶನ್ಸ್ಗಳನ್ನ ನಾನು ಶೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಬರೀ ಮೆಂಬರ್ಸ್ಗಳಿಗೆ ಮಾತ್ರ. ನೀವೆಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀರಾ. 29 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀರಾ ಅಂದರೆ 1 ತಿಂಗಳ ಮಟ್ಟಿಗೆ ನೀವು ನೆಕ್ಸ್ಟ್ ಡಿಗ್ರಿನಲ್ಲಿ ಯಾವ ಕೋರ್ಸ್ ತೊಗೋಬೇಕು ನೀವು, ಸೊ ಡಿಗ್ರಿ ಫಸ್ಟ್ ಸೆಮ್ ತನಕನೂ ಕೂಡ ನಾನು ನಿಮಗೆ PDFಗಳನ್ನ ಸೆಂಡ್ ಮಾಡ್ತಿರ್ತೀನಿ. ಸೊ ಈ ರೀತಿ ಪ್ರತಿ ಒಂದೂ ಕೂಡ ನಿಮಗೆ ಫ್ರೀ ಇರುತ್ತೆ. ಮೆಂಬರ್ಗೆ 29 ರೂಪಾಯಿ ಅಷ್ಟೇ, ಎಷ್ಟು ಜಾಸ್ತಿ ಕೊಡೋ ಅವಶ್ಯಕತೆನೇ ಇಲ್ಲ. ನಿಮಗೆ PDF ಅವಶ್ಯಕತೆ ಇದೆ ಅಂತ ಹೇಳೋದಾದರೆ ಸೊ ಅದರಲ್ಲಿ ಪಾಸ್ಟ್ 5 ಇಯರ್ಸ್ನ ಒಂದು PDF ಇರುತ್ತೆ. ಅಂದರೆ ರಿಪೀಟೆಡ್ ಕ್ವಶನ್ಸ್ ಮಾರ್ಕ್ ಮಾಡಿಬಿಟ್ಟು ನಾನು ನಿಮಗೆ ಸೆಂಡ್ ಮಾಡಿದ್ದೀನಿ. SLC ವಿದ್ಯಾರ್ಥಿಗಳಿಗೆ ಇದೇ ರೀತಿ ನಾನು ಹೇಳಿದ್ದೆ. ತುಂಬ ಜನ ತಗೊಂಡಿದ್ದೀರಾ, ಅದ್ರ ಉಪಯೋಗ ತುಂಬ ಜನ ಪಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ವರ್ತು ಬ್ರೋ, ಯಾರು ಇಷ್ಟು ಕಮ್ಮಿ ಕೊಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಕಡೆ ಅವಕಾಶ ಇದೆ. 29 ರೂಪಾಯಿ ಕೊಟ್ಟು ನೀವು ಪೇ ಮಾಡಿ ತೊಗೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಹಾಕಿರೋ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಖಂಡಿತವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನು ಬೆನಿಫಿಟ್ಸ್ಗಳು ನಿಮಗೆ ನಮ್ಮ ಚಾನಲಲ್ಲಿ ತುಂಬ ಸಿಗುತ್ತೆ ಅಂತಲೇ ಹೇಳ್ಬೋದು. ಮೆಂಬರ್ಸ್ಗಳಿಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ನಿಮಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ವಿಡಿಯೋಸ್ಗಳಿರುತ್ತೆ. ಸೊ ಜಸ್ಟ್ 29 ರೂಪೀಸ್ ಅಷ್ಟೇ. ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು 29 ರೂಪೀಸ್ ಪ್ಲಾನ್ ಅಥವಾ 59 ರೂಪೀಸ್ ಪ್ಲಾನ್ ಚೂಸ್ ಮಾಡಿದ್ದೀರಾ ಅಂದರೆ ಏನು ಸಿಗುತ್ತೆ ಅಂದರೆ ನಿಮಗಿಲ್ಲಿ ವಿಡಿಯೋ ಫಾರ್ಮೆಟ್ನಲ್ಲಿ ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ನೀವು ಚೂಸ್ ಮಾಡ್ಕೊಳ್ಳಿ ಯಾವ್ದು ಬೇಕು, ವಿಡಿಯೋ ಫಾರ್ಮೆಟಲ್ಲಿ ಬೇಕಾ ಅಥವಾ ಬರೀ PDF ಸಾಕಾ ಅಂತ ಹೇಳಿ. ಸೊ ಸ್ಟಡಿ ಮೆಟೀರಿಯಲ್ ಮತ್ತು ಸ್ಟಡಿ ಹೆಲ್ಪ್ ಅಂತ ಇರುತ್ತೆ. ನಿಮಗೆ ಸ್ಟಡಿನಲ್ಲಿ ಹೆಲ್ಪ್ ಬೇಕು ಅಂತ ಹೇಳೋದಾದರೆ ವಿಡಿಯೋ ಫಾರ್ಮೆಟಲ್ಲಿ ಇರುತ್ತೆ. ಇಲ್ಲ ಅಂತ ಹೇಳೋದಾದರೆ ನಂಗೆ PDF ಸಾಕು ಅಂದರೆ 29 ರೂಪಾಯಿ ಪ್ಲಾನ್ನ ಚೂಸ್ ಮಾಡಿಕೊಂಡು UPI ಇಂದ ಪೇ ಮಾಡಬೇಕಾಗತ್ತೆ ಅಷ್ಟೇ, ಇನ್ನೇನು ಇಲ್ಲ, ಜಾಸ್ತಿ ಏನಿಲ್ಲ. ಓಕೆನಾ? ಇವಾಗ ಮೇನ್ ಇಂಪಾರ್ಟೆಂಟ್ ಪಾರ್ಟಿಗೆ ಬರೋಣ ಅಂತ. ನಾನು ಶೇರ್ ಮಾಡಬೇಕಾಗಿರುವಂಥ ಒಂದು PDF-ನಲ್ಲಿ ಮೇಯ್ನಾಗಿ 2 ವರ್ಡ್ ಆನ್ಸರ್ಸ್ ಇರುತ್ತೆ, 3 ವರ್ಡ್ ಆನ್ಸರ್ಸ್ ಇರುತ್ತೆ, 5 ವರ್ಡ್ ಆನ್ಸರ್ಸ್ ಇರುತ್ತೆ, ಮತ್ತು ಲಾಂಗ್ ಕ್ವಶನ್ಸ್ಗಳಿರುತ್ತೆ, ಪ್ರಬಂಧ ಇರುತ್ತೆ, ಪ್ರತಿಯೊಂದೂ ಕೂಡ ಇರುತ್ತೆ, ಗ್ರಾಮರ್ ಇರುತ್ತೆ. ಓಕೆನಾ? ಮೇಯ್ನಾಗಿ ನೀವು ಲ್ಯಾಂಗ್ವೇಜಸ್ನಲ್ಲಿ ಫೋಕಸ್ ಮಾಡಬೇಕಾಗಿರೋದು ನಿಮಗೆ 10th ವಿದ್ಯಾರ್ಥಿ ತಡೆನೇ ಪತ್ರಲೇಖನ ಇರುತ್ತೆ, ನಿಮಗೆ ಪ್ರಬಂಧಗಳಿರುತ್ತೆ. ಮೇಯ್ನಾಗಿ ನಿಮ್ಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದಿಲ್ಲ. ಸೆಕೆಂಡ್ PUನಲ್ಲಿ ನೀವು ಫಸ್ಟ್ ಎಕ್ಸಾಮ್ ಮತ್ತು ಸೆಕೆಂಡ್ ಎಕ್ಸಾಮ್ನಲ್ಲಿ ಯಾವ ರೀತಿ ಬರ್ತಿದ್ದೀರೋ ಅದೇ ರೀತಿಯೇ ಥರ್ಡ್ ಎಕ್ಸಾಮ್ನಲ್ಲಿ 40% ಬೇಸಿಕ್ ಕ್ವಶನ್ಸ್ ಇರುತ್ತೆ, 40% ಮೀಡಿಯಮ್ ಕ್ವಶನ್ಸ್ ಇರುತ್ತೆ, 20% ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಸೊ ಈ ರೀತಿ ಪ್ಯಾಟ್ರನ್ನಲ್ಲಿ ನಾನು PDF-ನ ರೆಡಿ ಮಾಡಿದ್ದೀನಿ. ಏನು ಬರೀ ಒಂದೇ PDF-ಗೆ ಅಷ್ಟೊಂದು ಕೇಳ್ತಿಲ್ಲ ನಾನು. 6 PDF-ಗೂ ಕೂಡ 14 PDF ನಾನು ರೆಡಿ ಮಾಡಿರುವಂಥ ಒಂದು PDF-ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ರೀತಿ ಬೇಸಿಸ್ನ ನಾನು ರೆಡಿ ಮಾಡಿದ್ದೀನಿ. ಇನ್ನು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು 12 to 13 ಡೇಸ್ ಇದೆ ಅಷ್ಟೇ ನಿಮ್ಮ ಒಂದು ಎಕ್ಸಾಮ್ಗೆ. ಸೊ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ನಾನು ಟೈಮ್ ಟೇಬಲ್ದು ಕೂಡ ವಿಡಿಯೋ ಮಾಡಿದ್ದೀನಿ ಅವಾಗಲೇ. ಪ್ರತಿಯೊಬ್ಬರೂ ಪ್ರಿಪ್ರೇಷನ್ ಇರಲಿ. ಮೇಯ್ನಾಗಿ 8 to 9 ಅವರ್ಸನ್ನು ನೀವು ಓದಬೇಕಾಗತ್ತೆ. 6 ಸಬ್ಜೆಕ್ಟು 5 ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ ಅಂತ ಹೇಳೋದಾದರೆ ಈಸಿಯಾಗಿ ಪಾಸ್ ಆಗ್ಬೋದು. ಕಡೆ ಅವಕಾಶ, ನೀಟಾಗಿ ಉಪಯೋಗನ ನೀವು ಪಡ್ಕೋಬಹುದು ಇದನ್ನು. ಸೊ ಇದಾದಮೇಲೆ ಯಾವ ಕೋರ್ಸ್ನ ತೊಗೋಬೇಕು ಅಂತಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದೊಂದು ಸತಿ ವಿಡಿಯೋನ ನೋಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳೋವಂಥದ್ದು ಏನಪ್ಪ ಅಂದರೆ 29 ರೂಪಾಯಿ ಕೊಟ್ಟು ನೀವು ಮೆಂಬರ್ ಆಗಿದ್ದೀರಾ ಅಂದರೆ ಎಲ್ಲ ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ. ಈಸಿಯಾಗಿ ನೀವು PDFಗಳನ್ನ ಇದು ಮಾಡ್ಕೋಬೋದು. ಸೊ ವಿಡಿಯೋ ಫಾರ್ಮೆಟ್ನಲ್ಲಿ ಪಾಸಿಂಗ್ ಮಾರ್ಕ್ಸ್ ಏನಾನ ಬೇಕು ಅಂತ ಹೇಳೋದಾದರೆ, ಎಕ್ಸ್ಪ್ಲೈನ್ ಮಾಡೋದು ಬೇಕು ಅಂತ ಹೇಳೋದಾದರೆ ನಮ್ಮ ಸರ್ಸ್ಗಳಿದ್ದಾರೆ, ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿಸಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಫಾರ್ಮೆಟಲ್ಲಿ 59 ರೂಪಾಯಿ ಕೊಟ್ಬಿಟ್ಟು ನೀವು ಜಾಯ್ನ್ ಆಗ್ಬೋದು. ತುಂಬ ಜನ ಬಂದು ದುಡ್ಡು ಮಾಡೋಕ್ಕೆ ಬಂದಿದೆಯಾ ಅಂತ ಕೇಳ್ತಾರೆ. ನಾನು ಕಷ್ಟಪಟ್ಟು PDFಗಳನ್ನ ರೆಡಿ ಮಾಡಬೇಕಲ್ವಾ, ಸೊ ಅದಕ್ಕೆ ಟೈಮ್ ಹಿಡಿಯುತ್ತೆ. ಅದ್ರ ಜೊತೆಗೆ ನಾನು 4 ವಿಡಿಯೋ ಹಾಕ್ಬಿಟ್ರೆ ಅದರಲ್ಲೇ ಬಂದುಬಿಡ್ತಾರೆ ರೆವಿನ್ಯೂ. ಬಟ್ ಅದಕ್ಕೋಸ್ಕರನೇ ನಾನೇನು ನಿಮ್ಮ ಹತ್ರ 1000 ರೂಪಾಯಿ ಕೇಳ್ತಿಲ್ಲ. 29 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಬಿಟ್ಟರೆ ಫ್ರೀಯಾಗಿ ಅದನ್ನೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಫ್ರೀಯಾಗಿ ಶೇರ್
ಮಾಡುವಂಥದ್ದು ಪ್ರತಿಯೊಂದನ್ನು ಕೂಡ ಶೇರ್ ಮಾಡಿಬಿಟ್ಟಿದ್ದೀನಿ ನಾನು. ಇನ್ನೇನಿದ್ರು ಕೂಡ ಪೇಡಾಗಿ ಏನೇನೆ ತುಂಬ ಜನ 1000 ರೂಪಾಯಿ 2000 ರೂಪಾಯಿ ಇಸ್ಕೊತಾರೆ. ಬಟ್ ನಾನು 29 ರೂಪಾಯಿ ಪ್ಲಾನ್ ಇಟ್ಟಿದ್ದೀನಿ ಎಲ್ಲ ಹುಡುಗರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ. ನಿಮ್ಗೆ 1000 ರೂಪಾಯಿ ಇಡೋರೆ ಒಳ್ಳೇದಿದ್ದರೆ ಅವ್ರ ಹತ್ರನೇ ಹೋಗಿ ತೊಗೋಬೋದು ನೀವು. ಇಲ್ಲ ನಂದೇ ಬೇಕು ಅಂದರೆ ನೀವು ಮೆಂಬರ್ ಆಗಿ ತೊಗೋಬೋದು. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ PU ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ಒಂದೊಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಕಡೆ ಅವಕಾಶ ಇದೆ. ಜೈ ಹಿಂದ್.